ಕ್ರಿಸ್ಪಿ ಆ್ಯಂಡ್ ಈಸಿ ಮೆಥಡಲ್ಲಿ ರಾಗಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಈ ಥರ ನಾವು ದೋಸೆ ಮಾಡೋದ್ರಿಂದ ಭಾಳ ಹುಳಿ ಆಗೋದಿಲ್ಲ ಹಿಟ್ಟು. ರಾಗಿ ದೋಸೆ ಮಾಡಕ್ಕೆ ನಾವು ರಾಗಿನೂ ನೆನೆ ಹಾಕೋದು ಬೇಕಾಗೋದಿಲ್ಲ. ಇಡ್ಲಿ ಹಿಟ್ಟು ಮತ್ತು ದೋಸೆ ಹಿಟ್ಟು ಉಳಿದಿತ್ತಂದ್ರೆ ಆ ಉಳಿದ ಹಿಟ್ಟನ್ನು ಬಳಸ್ಕೊಂಡು ನಾವು ರಾಗಿ ದೋಸೆನ ಹೇಗೆ ಮಾಡಿದ್ದೀವಿ, ನಿಮಗೆ ಹೆಂಗೆ ಅನಿಸ್ತು, ನೀವು ಮಾಡಿ ಟೇಸ್ಟ್ ಮಾಡಿ ಹೇಳ್ರಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ರಾಗಿ ದೋಸೆ ಸುಲಭ ರೀತಿಯಲ್ಲಿ ಈಸಿಯಾಗಿ ನಾವು ಹೇಗೆ ಮಾಡಬಹುದು ಅಂತ ಹೇಳ್ಕೊಡ್ತೀನಿ. ಕೆಲವೊಬ್ಬರಿಗೆ ರಾಗಿ ದೋಸೆ ತಿನ್ನೋದ್ರಿಂದ ಹಿಟ್ಟು ಭಾಳ ಹುಳಿ ಆಗ್ತದಲ್ಲ, ಅದರಿಂದ ಕೆಲವೊಬ್ಬರಿಗೆ ಎಸಿಡಿಟಿನೂ ಆಗೋ ಚಾನ್ಸ್ ಇರ್ತೈತಿ. ಅದಕ್ಕೆ ನಾವು ರಾಗಿ ದೋಸೆ ಹಿಟ್ಟನ್ನು ಕಲಸಿದ್ಮೇಲೆ ಅದನ್ನು ಭಾಳ ಹೊತ್ತು ಇಡಬಾರ್ದ. ಬೆಳಗ್ಗೆ 10-11 ಗಂಟೆಗೆ ಮಾಡಿ ತಿಂದ್ರೆ ಭಾಳ ಹುಳಿ ಆಗಿಬಿಡ್ತೈತಿ. ಬೇಗನೆ ಅದನ್ನು 9 ಗಂಟೆ ಒಳಗಡೆ 8:30 9:30 ಒಳಗೆ ನಾವು ಮಾಡ್ಕೊಂಡು ತಿನ್ಬೇಕು. ಅದನ್ನು ಭಾಳ ಲೇಟ್ ಮಾಡಿ ತಿಂದ್ರೆ ಅದು ಹುಳಿ ಜಾಸ್ತಿ ಬರ್ತೈತಿ, ಅವಾಗ ನಮಗೆ ಎಸಿಡಿಟಿ ಆಗ್ತೈತಿ. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಎಂಡ್ ತನಕ ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ರಾಗಿ ದೋಸೆನ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಬರ್ರಿ ಹೇಗೆ ಮಾಡೋದು ಅಂತ ನೋಡೋಣ. ರಾತ್ರಿ ನಾವು ವಿಚಾರ ಮಾಡ್ತಿರ್ತೀವಿ ಬೆಳಗ್ಗೆ ಎದ್ದ ಕೂಡಲೇ ಏನು ಮಾಡಬೇಕು ಅಂತ. ಬರೀ ಅರ್ಧ ಬಟ್ಲು ದೋಸೆ ಹಿಟ್ಟಿತ್ತಂದ್ರೆ ಈ ರೆಸಿಪಿನ ನಾವು ಮಾಡ್ಬೋದು. ಬೆಳಗ್ಗೆ ನಾವು ರಾಗಿ ದೋಸೆ ಮಾಡೋರಿದ್ವಿ ಅಂದ್ರೆ ಹಿಂದಿನ ದಿವಸ ನಾವು ಹಿಟ್ಟು ರಾತ್ರಿ ಕಲಸಿ ಇಟ್ಕೋಬೇಕಾಗ್ತೈತಿ. ಇಲ್ಲಿ ನಾನು 2 ಕಪ್ ರಾಗಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನಾವು ಇಡ್ಲಿ ಅಥವಾ ದೋಸೆ ಮಾಡಿರ್ತೀವಲ್ಲ, ಅವಾಗ ಸ್ವಲ್ಪನ ಹಿಟ್ಟು ಉಳಿತೈತಿ ಮನೆ ಒಳಗೆ. ಆ ಉಳಿದ ಹಿಟ್ಟನ್ನು ನಾನೀಗ ರಾಗಿ ದೋಸೆಗೆ ಯೂಸ್ ಮಾಡಾಕತ್ತೀನಿ. ಇಲ್ಲಿ ನಾನು 1 ಬಟ್ಟಲು ದೋಸೆ ಹಿಟ್ಟನ್ನು ತಗೊಂಡಿದ್ದೀನಿ. ಅರ್ಧ ಬಟ್ಲು ಇದ್ರೂ ಕೂಡ ಸಾಕಾಗ್ತೈತಿ. ಅದೇ ಬಟ್ಟಲಲ್ಲಿ 1 ಬಟ್ಲು ನಾನು ನೀರನ್ನು ಹಾಕ್ತಾ ಇದ್ದೀನಿ. ಇದನ್ನು ಚಂದಾಗ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಇದನ್ನು ನೀರು ಹಾಕ್ಕೊಂಡು ಕಲಿಸಿ ಮುಚ್ಚಿಡಬೇಕು. ಈ ಕಲಸಿದ ರಾಗಿ ಹಿಟ್ಟನ್ನು ನಾವು ಏರ್ ಟೈಟ್ ಆಗಿ ಫುಲ್ ಪ್ಯಾಕ್ ಮಾಡಿ ಇಡಬಾರ್ದು, ಯಾಕಂದರೆ ಭಾಳ ಹುಳಿ ಬರ್ತೈತಿ ಹಿಟ್ಟು. ದೋಸೆ ಹಿಟ್ಟು ಜಾಸ್ತಿ ಉಳಿದೈತೆ ಅಂತಂದು ಜಾಸ್ತಿ ಮಿಕ್ಸ್ ಮಾಡಬಾರ್ದು. ಎಷ್ಟು ಕಡಿಮೆ ಮಿಕ್ಸ್ ಮಾಡ್ತೀವಲ್ಲ ಅಷ್ಟೇ ಹಿಟ್ಟು ಚಲೋ ಬರ್ತೈತಿ, ಭಾಳ ಹುಳಿ ಆಗಂಗಿಲ್ಲ. ಈ ರೀತಿಯಾಗಿ ನಾವು ಮಾಡೋದ್ರಿಂದ ನಾರ್ಮಲ್ ದೋಸೆ ಥರ ದೋಸೆ ಕ್ರಿಸ್ಪಿಯಾಗಿ ಬರ್ತಾವು. ಈ ಥರ ಹಿಟ್ಟನ್ನು ನಾವು ರೆಡಿ ಮಾಡಿಕೊಂಡು ಇದನ್ನು ಮುಚ್ಚಿ ಇಟ್ಬಿಡಬೇಕು. ದೋಸೆ ಹಾಕೋಕ್ಕಿಂತ ಮುಂಚೆ ನಾವೀಗ ಮೊದಲ ಚಟ್ನಿ ರೆಡಿ ಮಾಡ್ಕೊಳ್ಳೋಣಂತ. ಚಟ್ನಿಗೆ ನಾನಿಲ್ಲಿ ಸ್ವಲ್ಪ ಹುರಿದ ಶೇಂಗಾ ತೊಗೊಂಡಿನಿ, ಸ್ವಲ್ಪ ಪುಟಾಣಿ, ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತು ಹಸಿ ಮೆಣಸಿನ್ಕಾಯಿನ ತೊಗೊಂಡಿನಿ. ಇದನ್ನೆಲ್ಲ ನಾವೀಗ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣಂತ. ನಾನಿಲ್ಲಿ ತೆಂಗಿನಕಾಯಿನ ಜಾಸ್ತಿ ತೊಗೊಂಡಿನಿ, ಶೇಂಗಾ ಸ್ವಲ್ಪ, ಅದಕ್ಕಿಂತ ಸ್ವಲ್ಪ ಕಡಿಮೆ ಪುಟಾಣಿ ತೊಗೊಂಡಿನಿ, ರುಚಿಗೆ ತಕ್ಕಷ್ಟು ಉಪ್ಪು, 4 ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ. ನಿಮಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ನೀವು ತೊಗೋಬೋದು. 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಅಲ್ಲ ತೊಗೊಂಡಿನಿ. ಬೇಕಂದರೆ ಸ್ವಲ್ಪ ನೀವು 1 ಅರ್ಧ ಟೀ ಸ್ಪೂನ್ ಸಕ್ಕರೆನ ಹಾಕೋಬಹುದು, ನಾನು ಇಲ್ಲಿ ಹಾಕಿಲ್ಲ. ಬರ್ರಿ ಈಗ ನಾವು ನಮ್ಮ ದೋಸೆ ಹಿಟ್ಟು ಯಾವ ಥರ ಆಗೈತಿ ನೋಡೋಣಂತ. ನೋಡ್ರಿ ಇಲ್ಲಿ ನಮ್ಮ ದೋಸೆ ಹಿಟ್ಟು ಯಾವ ಥರ ಉಬ್ಬಿ ಬಂದೈತಿ. ಹಿಟ್ಟು ಭಾಳ ನೈಸಾಗಿ ಫರ್ಮೆಂಟೇಷನ್ ಆಗೈತಿ. ಹಿಟ್ಟು ಈ ಥರ ಉಬ್ಬಿ ಬರಬೇಕು. ಅತಿ ಉಬ್ಬಿ ಅದು ಉಕ್ಕಿ ಚೆಲ್ಲುವಂಗೆ ಹುಳಿ ಆಗಬಾರ್ದು ಹಿಟ್ಟು. ಇದು ಕರೆಕ್ಟ್ ಆಗೈತಿ. ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಿ ನಾವು ಚೆಂದಾಗ ಕಲಿಸ್ಬೇಕು. ಹಿಟ್ಟು ಭಾಳ ಹುಳಿ ಆಗಿತ್ತಂದ್ರೆ ಅರ್ಧ ಟೀ ಸ್ಪೂನ್ ನೀವು ಸಕ್ಕರೆನ ಹಾಕೋಬಹುದು. ಸಕ್ಕರೆನೂ ಕೂಡ ನೀವು ಭಾಳ ಹಾಕೋಬೇಡ್ರಿ, ಯಾಕಂದ್ರೆ ದೋಸೆ ತಳ ಹಿಡಿದ ಹೊತ್ತು ಚಾನ್ಸ್ ಇರ್ತೈತಿ. ನೋಡ್ಬಹುದು ಇಲ್ಲಿ ನೀವು ದೋಸೆ ಯಾವ ಥರ ಚೆಂದಾಗ ಬರ್ತಾವ. ತುಪ್ಪ ಅಥವಾ ಎಣ್ಣೆನ ನೀವು ಹಾಕಿ ದೋಸೆನ ಬೇಯಿಸ್ಕೋಬೋದು. ತಿರುವಿ ಹಾಕಿ 2 ಸೈಡ್ ದೋಸೆನ ಬೇಯಿಸ್ರಿ. ನೋಡ್ರಿ ಗರಿ ಗರಿಯಾದ ರಾಗಿ ದೋಸೆ ರೆಡಿ ಆಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ. ನಮಸ್ಕಾರ ಎಲ್ರಿಗೂ.